ಮನಸ್ಸು ಮಂದಾರ ಅಧ್ಯಾಯ 5. ಅವನೇನೀಗ ತಾಳಿ ಹಿಡಿದು ಕಟ್ಟೋದಕ್ಕೆ ಸಿದ್ಧವಾಗಿ ನಿಂತಿದ್ದಾನಾ? ಪಾಪ, ಆಕ್ಸಿಡೆಂಟ್ ಆಗಿ ಹಾಸಿಗೆ ಹಿಡ್ದಿದ್ದಾನೆ. ಮೊದಲು ಹೋಗಿ ನೋಡು, ಮದುವೆ ವಿಚಾರ ಆಮೇಲೆ. ನಮ್ಮಮ್ಮ ಬಂದಮೇಲೆ ಹೋಗಿ ಬರ್ತೀನಿ. ಹಾಗೆ ಮಾಡು ಎನ್ನುತ್ತಾ ಲತಾ ಹೊರಗೆ ಹೋದಳು. ಮಧ್ಯಾಹ್ನ 2 ಗಂಟೆಯ ಹೊತ್ತಿಗೆ ಸೀತಮ್ಮ ಶಾಸ್ತ್ರಿಗಳು ವಾಪಸ್ಸು ಬಂದರು. ಪ್ರಮೋದ್ ಹೇಗಿದ್ದಾನಮ್ಮ? ಹುಷಾರಾಗಿದ್ದಾನೆ. ನಿದ್ರೆಗೆ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಅತ್ತೆ ಮನೆಗೆ ಬಂದ್ರಾ? ಹ್ಞೂ, ಭಟ್ಟರು ಅಲ್ಲಿದ್ದಾರೆ. ಗಾಯತ್ರಿ 5:30 ಹೊತ್ತಿಗೆ ಪುನಃ ಹೋಗ್ತಾಳೆ. ನೀನು ಹೋಗಿ ನೋಡಿಲ್ವೇನೋ? ಪದ್ಮಿನಿ ಮಾತಾಡಲಿಲ್ಲ. ಹೋಗಿ ಬಾಮ್ಮ ಪದ್ಮಿನಿ, ಇಂತಹ ಸಂದರ್ಭದಲ್ಲಿ ಹೋಗಿ ನೋಡದಿದ್ರೆ ಚೆನ್ನಾಗಿರಲ್ಲ ಎಂದರು ಶಾಸ್ತ್ರಿಗಳು. ಸುಮಾರು 4 ಗಂಟೆಯ ಹೊತ್ತಿಗೆ ಅವಳು ನರ್ಸಿಂಗ್ ಹೋಮ್ಗೆ ಹೊರಟಳು. ಪ್ರಮೋದ್ ಕಣ್ಮುಚ್ಚಿ ಮಲಗಿದ್ದ. ನೆಲದ ಮೇಲೆ ಜಮಖಾನ ಹಾಸಿಕೊಂಡು ಮಲಗಿದ್ದ ಭಟ್ಟರು ಗಾಢ ನಿದ್ರೆಯಲ್ಲಿದ್ದರು. ಅವಳು ಸದ್ದು ಮಾಡದೆ ಕುರ್ಚಿಯಲ್ಲಿ ಕುಳಿತು ಪ್ರಮೋದನ ಹಣೆಯ ಮೇಲೆ ಕೈ ಇಟ್ಟಳು. ಅವಳ ತಣ್ಣನೆಯ ಸ್ಪರ್ಶ ಅವನನ್ನು ಎಚ್ಚರಗೊಳಿಸಿತು. ನಿಧಾನವಾಗಿ ಕಣ್ಣು ಬಿಟ್ಟ. ಹೇಗಿದ್ದೀಯ ಪ್ರಮೋದ್? ಇನ್ನೂ ಸತ್ತಿಲ್ಲ, ಬದುಕಿದ್ದೀನಿ. ಛೇ, ಯಾಕೆ ಹಾಗಂತೀಯ? ನಿಜ ಹೇಳು ಪಮ್ಮಿ, ನನಗೆ ಆಕ್ಸಿಡೆಂಟ್ ಆದ ವಿಚಾರ ಕೇಳಿ ನಿನಗೆ ದುಃಖವಾಗಿದೆಯಾ? ನೀನೇನು ನನ್ನ ಶತ್ರುನಾ? ನಿನಗೆ ಆಕ್ಸಿಡೆಂಟ್ ಆದ ವಿಚಾರ ಕೇಳಿ ನನ್ನ ಎದೆ ಒಡೆದೇ ಹೋಯಿತು. ಬೆಳಗ್ಗೆನೇ ಯಾಕೆ ಬರಲಿಲ್ಲ? ಅವಳು ಉತ್ತರಿಸಲಿಲ್ಲ. ನಮ್ಮಮ್ಮ ಏನಾದರೂ ಅಂದಿದ್ದಾರ ಪಮ್ಮಿ? ನೀನು ಅವರ ಮಾತುಗಳಿಗೆ ಬೆಲೆ ಕೊಟ್ಟು ನನ್ನನ್ನು ದೂರ ಮಾಡ್ತಿದ್ದೀಯಾ ಅಂತ ಅನ್ನಿಸ್ತಿದೆ ನನಗೆ. ಏನೇನೋ ಮಾತಾಡಬೇಡ ಪ್ರಮೋದ್. ಹಾಗಾದರೆ ನೀನು ನನ್ನನ್ನು ಪ್ರೀತಿಸ್ತಿದ್ದೀಯೋ ಇಲ್ಲವೋ ಹೇಳು. ನಿನಗೊಂದು ರೀತಿಯ ಹುಚ್ಚು. ನಿಜ ಹೇಳು ಪಮ್ಮಿ, ಸುಳ್ಳು ಹೇಳಿ ಆತ್ಮವಂಚನೆ ಮಾಡ್ಕೋಬೇಡ. ನಿನಗೆ ನಾನು ಬೇಡವಾದರೆ ಹೇಳು. ಉಪವಾಸ ಸತ್ಯಾಗ್ರಹ ಮಾಡಿ ಪ್ರಾಣ ಬಿಟ್ಬಿಡ್ತೇನೆ. ಅವಳು ತನ್ನ ಬಲಗೈಯಿಂದ ಅವನ ಬಾಯಿ ಮುಚ್ಚಿದಳು. ಅವಳ ಕಣ್ಣುಗಳಿಂದ ಹನಿಗಳು ಉದುರಿದವು. ಅವನು ಅವಳ ಕೈಗಳಿಗೆ ಮುತ್ತಿಟ್ಟ. ಹೇಳು ಪಮ್ಮಿ, ನಾನದನ್ನು ಬಾಯಿ ಬಿಟ್ಟು ಹೇಳಬೇಕಾ? ನಾನು ನಿನ್ನನ್ನು ತುಂಬ ಪ್ರೀತಿಸ್ತಿದ್ದೇನೆ. ಒಮ್ಮೊಮ್ಮೆ ನಾನೆಲ್ಲಿ ನಿನ್ನನ್ನು ಕಳೆದುಕೊಂಡು ಬಿಡ್ತೀನೋ ಅಂತ ಭಯವಾಗುತ್ತೆ. ಪಮ್ಮಿ, ನೀನಿಲ್ಲದೆ ನಾನು ಬದುಕಲಾರೆ. ನಿನ್ನನ್ನು ಒಂದು ದಿನ ನೋಡದಿದ್ರೆ ನನಗೆ ಏನೋ ಕಳೆದುಕೊಂಡಂತೆ ಭಾಸವಾಗುತ್ತೆ. ನನ್ನನ್ನು ಯಾವತ್ತೂ ಬಿಟ್ಟು ಹೋಗಬೇಡ. ಅವಳು ಆಶ್ವಾಸನೆ ಕೊಡುವಂತೆ ಬಾಗಿ ಅವನ ಹಣೆಗೆ ತುಟಿಯೊತ್ತಿದಳು. ಅವನು ಅವಳ ರೇಷ್ಮೆ ಕೆನ್ನೆಗಳಿಗೆ ಹೂಮುತ್ತಣುಗಳನ್ನಿಟ್ಟ. ಒಳಗೆ ಬಂದ ಗಾಯತ್ರಿ ದೇವಿ ಆ ದೃಶ್ಯ ನೋಡಿ ಸ್ತಂಭೀಭೂತಳಾಗಿ ನಿಂತಳು. ಆದರೆ ಆ ಪ್ರೇಮಿಗಳು ಅವರನ್ನು ನೋಡಲಿಲ್ಲ. ಅವಳು ಎದ್ದು ನಿಂತು ಹೇಳಿದಳು, ನಾನಿನ್ನು ಬರ್ತೀನಿ, ಬೇಗ ಹುಷಾರಾಗು. ನೀನು ಔಷಧಿ ಕೊಟ್ಟಿದೆಯಲ್ಲ, ಹುಷಾರಾಗದೆ ಏನು? ಅವನು ತುಂಟನಗೆ ಬೀರಿ ಹೇಳಿದ. ಅವಳು ಕೆಂಪೇರಿದಳು. ಅವನು ತಾಯಿಯ ಬಿರು ನೋಟವನ್ನು ಗಮನಿಸಿದರೂ ಗಮನಿಸಿದವನಂತೆ ಹೇಳಿದ, ಅಮ್ಮ, ನಾನು ಪದ್ಮಿನಿನ ಬೈತಿದ್ದೆ. ನಾನು ಈ ಬಿದ್ದ ವಿಚಾರ ತಿಳಿದರೂ ಕೂಡ ಬೆಳಗ್ಗೆ ಬರದೆ ಈಗ ಬಂದಿದ್ದಾಳೆ ನೋಡು. ಗಾಯತ್ರಿ ದೇವಿ ಮಾತಾಡಲಿಲ್ಲ. ನುಂಗುವಂತೆ ಅವಳನ್ನು ನೋಡಿದರು. ಬರ್ತೀನಿ ಅತ್ತೆ, ಗೆಲುವಿನ ನಗೆ ಬೀರಿ ಹೇಳಿದಳವಳು. ಮತ್ತೆ 2 ದಿನಗಳು ಅವನು ನರ್ಸಿಂಗ್ ಹೋಮ್ನಲ್ಲಿದ್ದ. ಪದ್ಮಿನಿ ರಾಜಾರೋಷವಾಗಿ ಬಂದು ಹೋದಳು. ಫ್ಯಾಕ್ಟರಿಯಿಂದ ನೇರವಾಗಿ ನರ್ಸಿಂಗ್ ಹೋಮ್ಗೆ ಹೋಗಿ ಮನೆಗೆ ಬರುತ್ತಿದ್ದಳು. 3ನೆಯ ದಿನ ಸಾಯಂಕಾಲ ಅವನು ಅವಳಿಗೆ ಹೇಳಿದ, ನಾಳೆ ಬೆಳಗ್ಗೆ ನನ್ನ ಮನೆಗೆ ಕಳಿಸ್ತಿದ್ದಾರೆ, ನೀನು ಮನೆಗೆ ಬಾ. ಇಲ್ಲ ಪ್ರಮೋದ್, ನಾನು ಬರಲ್ಲ. ಯಾಕೆ ಬರಲ್ಲ? ನಮ್ಮಮ್ಮ ಏನಾದರೂ ಅಂತಾರೆ ಅಂತ ಭಯನಾ? ನಿನಗೆ ನನ್ನನ್ನು ನೋಡಬೇಕು ಅನಿಸಿದರೆ ನಮ್ಮ ಫ್ಯಾಕ್ಟರಿಗೆ ಫೋನ್ ಮಾಡು, ಎಲ್ಲಾದರೂ ಮೀಟ್ ಮಾಡೋಣ. ನಾನು ನಿಮ್ಮ ಮನೆಗೆ ಬಂದು ನಿಮ್ಮಮ್ಮನ ನೆಮ್ಮದಿ ಕೆಡಿಸಲ್ಲ. ನೀನು ಹೀಗೆ ನಮ್ಮಮ್ಮಂಗೆ ಹೆದರುತ್ತಾ ಕುಳಿತರೆ ನಮ್ಮ ಮದುವೆ ನಡೆಯೋದೇ ಇಲ್ಲ. ಸದ್ಯಕ್ಕೆ ಮದುವೆ ಪ್ರಶ್ನೆ ಹೇಳಲ್ಲ. ನಾನು ಹಠ ಮಾಡಿ ಮದುವೆಯಾಗದೆ ನಿನಗಾಗಿ ಕಾಯ್ತೇನೆ. ನಿನಗೆ ಧೈರ್ಯವಿದ್ದರೆ ನಿಮ್ಮಮ್ಮನ್ನ ಒಪ್ಪಿಸು. ಅವರು ಒಪ್ಪಿದರೆ ಮಾತ್ರ ಈ ಮದುವೆ ನಡೆಯುತ್ತೆ, ಇಲ್ಲದಿದ್ದರೆ ಇಲ್ಲ. ನಮ್ಮಮ್ಮನ ಮಾತು ನಡೆ ನುಡಿ ಹೊರಟಾದರೂ ಹೃದಯ ಬೆಣ್ಣೆಯಂತೆ ಮೃದು ಎಂದ ಪ್ರಮೋದ್. ಅವಳ ಮಾತನ್ನು ನಂಬದವಳಂತೆ ಅವಳು ನಕ್ಕಳು. ಪ್ರಮೋದ್ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ. ಗಾಯತ್ರಿ ದೇವಿ ಮಗನಿಗೆ ಕಟ್ಟುನಿಟ್ಟಾಗಿ ಹೇಳಿದರು, 15 ದಿನ ಮನೆ ಬಿಟ್ಟು ಆಚೆ ಹೋಗಕೂಡದು, ಬೈಕ್ ಮುಟ್ಟಕೂಡದು. ಮನೇಲಿದ್ದರೆ ನನಗೆ ಬೋರ್ ಆಗುತ್ತೆ. ಚೆನ್ನಾಗಿ ರೆಸ್ಟ್ ತಗೋ, TV ನೋಡು, ಕ್ಯಾಸೆಟ್ಸ್ ಕೇಳು, ನಿನ್ನ ಫ್ರೆಂಡ್ಸ್ನ ಕರೆಸಿಕೊಂಡು ಕಾರ್ಡ್ಸ್ ಆಡು. ನನಗೆ ಬೇಜಾರು. ಬೇಜಾರು ಅಂದರೆ ಏನರ್ಥ? ನೀನೇನು ಎಳೆಯ ಮಗುನಾ?
15 ದಿನ ರೆಸ್ಟ್ ತಗೊಂಡು ಬಾಂಬೆಗೆ ಹೋಗಿ ಪುರುಷೋತ್ತಮನ ಕೆಲಸ ಕಲಿತು ಬಾ. ಭಗವಾನ್ಗೂ ವಯಸ್ಸಾಯಿತು, ನೀನು ಜವಾಬ್ದಾರಿ ತಗೊಳ್ಳೋದು ಬೇಡವಾ? ಪ್ರಮೋದ್ ಮಾತಾಡಲಿಲ್ಲ. ಗಾಯತ್ರಿ ದೇವಿ ಹಠದ ಹೆಂಗಸು. ಮಗ ಹೊರಗೆ ಹೋಗಲು ಬಿಡಲಿಲ್ಲ. ಅವನ ಸ್ನೇಹಿತರು ಮುರಳಿ, ಅಶೋಕ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಅವನ ಜೊತೆ ಇರುತ್ತಿದ್ದರು. ಆದರೂ ಪ್ರಮೋದ್ಗೆ ತೀರದ ಬೇಸರ. ಪ್ರಮೋದ, ನಿನ್ನ ಲೈಲಾ ಎಲ್ಲಿ ಕಾಣಿಸ್ತಾ ಇಲ್ಲ? ನಿಮ್ಮಮ್ಮನಿಗೆ ಅವಳು ನನ್ನ ಕೈ ಹಿಡಿಯೋದು ಇಷ್ಟವಿಲ್ಲ. ಅವಳನ್ನು ಸಿಕ್ಕಾಪಟ್ಟೆ ಬೈದಿದ್ದಾರೆ ಅಂತ ಕಾಣಿಸುತ್ತೆ. ಆ ಹುಡುಗಿ ನಮ್ಮ ಮನೆಗೆ ಬರುವುದನ್ನು ಬಿಟ್ಟು ಬಿಟ್ಟಿದ್ದಾಳೆ. ನೀನೇ ಅವರ ಮನೆಗೆ ಹೋಗು. ಅವರಮ್ಮ ಏನಂತಾರೋ ಅಂತ ಭಯ, ಅದಕ್ಕೆ ಹೋಗಿಲ್ಲ. ಅವರ ಮನೆಯವರಿಗೂ ಈ ಮದುವೆ ಇಷ್ಟವಿಲ್ವಾ? ಇಷ್ಟವಿಲ್ಲದೆ ಏನು, ಆದರೆ ಅವರು ನಮ್ಮ ತಾಯಿಗೆ ಬೇಸರ ಮಾಡೋಕ್ಕೆ ಇಷ್ಟಪಡಲ್ಲ. ಹಾಗಾದರೆ ನಿಮ್ಮ ಮದುವೆ ಗತಿ ಏನು? ಅಲ್ಲಿಯವರೆಗೂ ಬರಲಿ ನೋಡೋಣ. ಈಗಂತೂ ಅವಳನ್ನು ನೋಡಿ 1 ವಾರವಾಯಿತು. ಅದಕ್ಕೆ ಬೇಜಾರು. ಒಂದು ಕಾಗದ ಕೊಡು, ನಾನೇ ತಗೊಂಡು ಹೋಗಿ ಕೊಡ್ತೀನಿ, ಮುರಳಿ ಹೇಳಿದ. ಕಾಗದ ಬರೆಯುವುದರಿಂದ ಸಮಾಧಾನವಾಗಲ್ಲ ಕಣೋ. ಹಾಗಾದರೆ ಈ ಭಾನುವಾರ ನಮ್ಮ ಮನೆಗೆ ಬಾ. ಶನಿವಾರ ನಮ್ಮ ಮನೆಯವರೆಲ್ಲ ಮದುವೆಗೆ ಹೋಗಿದ್ದಾರೆ. ನಾನು ಪದ್ಮಿನಿನ ಕರ್ಕೊಂಡು ಬರ್ತೀನಿ. ಅವಳು ಬರೋಕ್ಕೆ ಒಪ್ಪಬೇಕಲ್ಲ. ನೀನು ಅವರ ಫ್ಯಾಕ್ಟರಿಗೆ ಫೋನ್ ಮಾಡಿ ಕೇಳು. ಅದೇ ರೀತಿ ಅವನು ಫೋನ್ ಮಾಡಿದ. ಪದ್ಮಿನಿ, ನನಗೆ ನಿನ್ನನ್ನು ನೋಡಬೇಕು, ನಿನ್ನ ಜೊತೆ ಮಾತಾಡಬೇಕು ಅನ್ನಿಸ್ತಿದೆ. ಯಾವಾಗ ಸಿಗ್ತೀಯಾ? ಭಾನುವಾರ ಭೇಟಿಯಾಗೋಣ. ನೀನು 11 ಗಂಟೆ ಹೊತ್ತಿಗೆ ಬಸ್ ಸ್ಟಾಪ್ ಹತ್ತಿರ ಬರ್ತೀಯಾ? ಅಶೋಕ ಬಂದು ನಿನ್ನನ್ನು ಅವರ ಮನೆಗೆ ಕರ್ಕೊಂಡು ಹೋಗ್ತಾನೆ. ನಾನು ಅಲ್ಲಿಗೆ ಬರ್ತೇನೆ. ಅಶೋಕ ನನ್ನ ಫ್ರೆಂಡ್ ಕಣೆ. ಆ ದಿನ ಅವರ ಮನೆಯಲ್ಲಿ ಯಾರೂ ಇರಲ್ಲ. ಬೇಡ ಪ್ರಮೋದ್, ನನಗಿಷ್ಟವಾಗಲ್ಲ. ನಿನಗೆ ಧೈರ್ಯವಿದ್ದರೆ ನೀನೇ ಭಾನುವಾರ ನಮ್ಮ ಮನೆಗೆ ಬಾ. ಪದ್ಮಿನಿ ಫೋನ್ ಕೆಳಗಿಟ್ಟಳು. ಮೊಂಡು, ಜಗಮೊಂಡು ಎಂದ ಪ್ರಮೋದ್ ಫೋನ್ ಕೆಳಗಿಡುತ್ತಾ. ಯಾಕೋ? ಅವನು ಅವಳು ಹೇಳಿದ ಮಾತುಗಳನ್ನು ಪುನರುಚ್ಚರಿಸಿದ. ಒಳ್ಳೆ ಚಂಡಿ ಸಹವಾಸ ಆಯ್ತಲ್ಲೋ, ಏನು ಮಾಡ್ತೀಯ? ಅವರ ಮನೆಗೆ ಹೋಗ್ತೀನಿ ನೋಡೋಣ ಎಂದ ಪ್ರಮೋದ್. ಪ್ರಮೋದ್ ತನ್ನನ್ನು ನೋಡಲು ಬಂದೇ ಬರುತ್ತಾನೆಂಬ ನಂಬಿಕೆ ಪದ್ಮಿನಿಗಿತ್ತು. ಆ ಭಾನುವಾರ ಅವಳು ಬೇಗ ಎದ್ದು ತಲೆಗೆ ಸ್ನಾನ ಮಾಡಿದಳು. ದೋಸೆ ಚಟ್ನಿಗೆ ಹವಣಿಸಿ ಮನೆಯನ್ನೆಲ್ಲ ಕ್ಲೀನ್ ಮಾಡಿದಳು. ಯಾಕೆ ಇಷ್ಟೊಂದು ಮನೆ ಕ್ಲೀನ್ ಮಾಡ್ತಿದ್ದೀಯಾ? ಯಾರಾದರೂ ಮನೆಗೆ ಬರ್ತಾರೇನು? ಫ್ರೆಂಡ್ ಉಷಾ ಈ ದಿನ ಈ ಕಡೆ ಬರ್ತಿದ್ದಾಳೆ. ಮನೆಗೆ ಬಂದರೂ ಬರಬಹುದು. ಇರಬಹುದು ಎಂದುಕೊಂಡರು ಸೀತಮ್ಮ. ಸುಮಾರು 9:30 ಹೊತ್ತಿಗೆ ತಿಂಡಿ ತಿಂದಾದ ಮೇಲೆ ಪ್ರಮೋದ್ ತಾಯಿಗೆ ಹೇಳಿದ. ಅಮ್ಮ, ನಾನು ಶಾಸ್ತ್ರಿಗಳ ಮನೆಗೆ ಹೋಗಿ ಬರುತ್ತೇನೆ. ಯಾಕೆ? ಮನೆಯಲ್ಲಿ ಕೂತು ಬೇಜಾರು. ಅವರ ಮನೆಯಲ್ಲಿ ಇವತ್ತು ಎಲ್ಲರೂ ಸಿಗ್ತಾರೆ. ಎಲ್ಲರೂ ಅಂತ ಯಾಕೆ ಹೇಳ್ತೀಯ? ನೀನು ಪದ್ಮಿನಿನ ನೋಡೋಕೆ ಹೋಗ್ತಿರೋದು ಅಂತ ನನಗೆ ಗೊತ್ತು. ಅದರಲ್ಲಿ ತಪ್ಪೇನಿದೆ? ಉಕ್ಕಿ ಬಂದ ಕೋಪ ತಡೆದು ಹೇಳಿದರವರು. ಆಯಿತು, ಹೋಗಿ ಬೇಗ ಬಂದು ಬಿಡು. ಅವನು ಪದ್ಮಿನಿಯ ಮನೆಗೆ ಬಂದಾಗ ಶಾಸ್ತ್ರಿಗಳು ಹೊರಗೆ ಹೊರಟಿದ್ದರು. ಅವನ ಯೋಗಕ್ಷೇಮ ವಿಚಾರಿಸಿ ಅವನು ಬಂದಿರುವ ವಿಚಾರ ಪದ್ಮಿನಿಗೆ ಹೇಳಿದರು. ಹುಡುಗರು ಹೊರಗಡೆ ಹಾಡುತ್ತಿದ್ದರು. PUCಯಲ್ಲಿದ್ದ ಇಂದುಮತಿ ಟ್ಯೂಷನ್ಗೆ ಹೋಗಿದ್ದಳು. ಸೀತಮ್ಮ ಅಡಿಗೆ ಮನೆಯಲ್ಲಿದ್ದರು. ಪದ್ಮಿನಿ ಹೊರಗೆ ಬಂದು ಮುಗುಳ್ನಕ್ಕು ಸುಸ್ವಾಗತ ಎಂದಳು. ಅವನು ಅವಳ ಕೈ ಹಿಡಿದ, ಪಕ್ಕದಲ್ಲಿ ಕೂಡಿಸಿಕೊಂಡ. ಶ್, ಬಿಡು, ಅಮ್ಮ ಬರ್ತಾರೆ. ಅವಳು ಅವನ ಎದುರು ಕುಳಿತು ಕೇಳಿದಳು. ಹೇಗಿದ್ದೀಯಾ? ಹುಷಾರಾಗಿದ್ದೇನೆ, ಆದರೆ ಅಮ್ಮ ಎಲ್ಲಿಗೂ ಕಳಿಸ್ತಿಲ್ಲ, ಇದಕ್ಕೆ ಬೇಜಾರು. ಅಮ್ಮ, ಪ್ರಮೋದ್ ಬಂದಿದ್ದಾನೆ, ಪದ್ಮಿನಿ ಕೂಗಿದಳು. ಸೀತಮ್ಮ ಹೊರಗೆ ಬಂದು ಅವನ ಯೋಗಕ್ಷೇಮ ವಿಚಾರಿಸಿದರು. ಅತ್ತೆ, ನನಗೆ ತಿಂಡಿ ಕೊಡಲ್ವಾ? ಮೆಂತ್ಯದ ದೋಸೆ ಮಾಡಿದ್ದೇನೆ, ತಿನ್ನುತ್ತೀಯಾ? ನಿಮ್ಮನೆ ದೋಸೆ ಬೇಡ ಅಂತೀನ ಅತ್ತೆ, ತಗೊಂಡು ಬನ್ನಿ. ಸೀತಮ್ಮನಿಗೆ ಅವನ ಈ ಗುಣ ತುಂಬ ಮೆಚ್ಚು. ಶ್ರೀಮಂತನಾದರೂ ಬಿಂಕ ಬಿಡದೆ ತಾವು ಕೊಡುವ ತಿಂಡಿ ತಿನ್ನುತ್ತಾನೆ. ತಾವೆಂದರೆ ಅದೆಷ್ಟು ಅಕ್ಕರೆ, ಅಭಿಮಾನ. ಅವರು ಸಂಭ್ರಮದಿಂದ ದೋಸೆ ಮಾಡಲು ಹೊರಟರು. ಬೆಳಗ್ಗೆ ನಿಮ್ಮನೇಲಿ ತಿಂಡಿ ತಿನ್ನಲಿಲ್ವಾ? ಅಮ್ಮ ತಿಂಡಿಗೆ ಕಾಯಿ ದೋಸೆ ಮಾಡಿಸಿದ್ರು. ನನಗೆ ಯಾಕೋ ಅದು ಸೇರಲ್ಲ. ಅದಿರಲಿ, ನೀನು ಯಾಕೆ ಅಶೋಕನ ಮನೆಗೆ ಬರಲ್ಲ ಅಂತ ಹೇಳಿದೆ? ನನಗೆ ಅಶೋಕ, ಮುರಳಿ ಯಾರೂ ಇಷ್ಟವಿಲ್ಲ. ನಾನು ಇಷ್ಟವಿಲ್ಲ ಹಾಗೆನ್ನಬೇಡವೇ? ಹಾರ್ಟ್ ಫೇಲ್ಯೂರ್ ಆಗಿ ಸತ್ತು ಹೋಗ್ತೀನಿ. ನೀನು ಸತ್ತರೆ ನಾನು ಬದುಕಿರ್ತೀನಾ? ಅವಳ ಮಾತು ಕೇಳಿ ಅವನಿಗೆ ಸಮಾಧಾನವಾಯಿತು. ಅವನು ಮೆಲುಧ್ವನಿಯಲ್ಲಿ ಕೇಳಿದ. ಪಮ್ಮಿ, ತಕ್ಷಣ ನಮ್ಮಮ್ಮ ನನಗೆ ಮದುವೆ ಮಾಡಲ್ಲ. ನೀನು ನನಗಾಗಿ 2 ವರ್ಷ ಕಾಯ್ತೀಯಾ?
ನಿನಗಾಗಿ ಈ ಜನ್ಮ ಪೂರ್ತಿ ಕಾಯ್ತೀನಿ. ಆದರೆ ನಿನ್ನನ್ನು ಮದುವೆಯಾಗ್ತೀನಿ, ಇಲ್ಲದಿದ್ದರೆ ಹಾಗೇ ಇರ್ತೀನಿ. ಅವನು ಅವಳ ಕೈ ಹಿಡಿದು ಥ್ಯಾಂಕ್ ಯು ಎಂದ. ಅಷ್ಟರಲ್ಲಿ ಸೀತಮ್ಮ ತಿಂಡಿ ತಂದರು. ಅವಳು ಅವನ ಮುಂದೆ ಪ್ಲೇಟಿಟ್ಟು ಹೇಳಿದಳು, ತಿನ್ನು, ದೋಸೆ ಬಿಸಿಯಾಗಿದೆ. ನೀನೇ ಒಂದು ಚೂರು ತಿನ್ನಿಸು. ನೀನೇನು ಎಳೆ ಮಗುನಾ, ನೀನೇ ತಿನ್ನು. ನೀನು ಮೊದಲು ತಿನ್ನಿಸು, ಆಮೇಲೆ ತಿನ್ನುತ್ತೇನೆ, ಇಲ್ಲದಿದ್ದರೆ ಹಾಗೆ ಇರ್ತೀನಿ. ತಿನ್ನದಿದ್ರೆ ಬಿಡು ಎಂದು ತಟ್ಟೆ ಕೈಲಿ ತೆಗೆದುಕೊಂಡು ಎದ್ದವಳು ಶುದ್ಧ ಎಳೆ ಮಗು ಎಂದು ಒಂದು ಚೂರು ದೋಸೆ ಮುರಿದು ಬಾಯಿಗಿಟ್ಟಳು. ಅವನು ತಟ್ಟೆ ಖಾಲಿ ಮಾಡಿದ. 5 ದೋಸೆ, ಕಾಫಿ ಮುಗಿಸಿ ಹೇಳಿದ, ಪಮ್ಮಿ, ಇದನ್ನೆಲ್ಲ ಮಾಡೋದು ಕಲಿತುಕೋ. ಅಡಿಗೆಯವರ ಕೈ ಅಡಿಗೆ ತಿಂದು ಬೇಜಾರಾಗಿದೆ. ನೀನು ಮಾತಾಡೋದು ಕೇಳಿದರೆ ನಾಳೆನೇ ತಾಳಿ ಕಟ್ಟಿ ಕರ್ಕೊಂಡು ಹೋಗ್ತೀಯೇನೋ ಅನ್ನಿಸ್ತಿದೆ. ನಾಳೆ ಏನೇ, ಈಗಲೇ ಕಟ್ಟಕ್ಕೆ ಸಿದ್ಧ ನಾನು. ಆದರೆ ನೀನು ಒಪ್ಪಲ್ಲವಲ್ಲ. ಅವಳು ಅವನ ಕೈ ಸೆರಗಿನಿಂದ ಒರೆಸಿ ಹೇಳಿದಳು, ಇನ್ನು ನೀನು ಮನೆಗೆ ಹೋಗು, ಇಲ್ಲದಿದ್ದರೆ ನಿಮ್ಮಮ್ಮ ಬೈತಾರೆ. ಅವನು ಮನೆಗೆ ಬಂದು ಮಲಗಿದ. ಮಹಿಳಾ ಸಮಾಜದ ಮೀಟಿಂಗಿಗೆ ಹೋಗಿದ್ದ ಗಾಯತ್ರಿ ದೇವಿ ವ್ಯಂಗ್ಯವಾಗಿ ಕೇಳಿದರು, ನಿನಗೆ ಬೇಕಾದವರು ಸಿಕ್ಕಿದ್ರಾ? ಹೋ, ಸಿಗದೇ ಇದ್ದಿದ್ರೆ ಅಷ್ಟು ಹೊತ್ತು ಅಲ್ಲಿದ್ದ? ಗಾಯತ್ರಿ ದೇವಿ ಅಸಹನೆಯಿಂದ ಮುಖ ಸೊಟ್ಟ ಮಾಡಿದರು. ಮಗನ ಜೊತೆ ಪದ್ಮಿನಿಯ ವಿಚಾರ ತೆಗೆದು ಜಗಳವಾಡಬೇಕೆನ್ನಿಸಿತು. ಆದರೆ ಆ ರೀತಿ ಜಗಳವಾಡಿ ಮಗನ ವಿಶ್ವಾಸ ಕಳೆದುಕೊಳ್ಳಲು ಅವರಿಗೆ ಮನಸ್ಸಾಗಲಿಲ್ಲ. ಆದಷ್ಟು ಬೇಗ ಇವನನ್ನು ಬಾಂಬೆಗೆ ಕಳುಹಿಸಿ ಅವನು ಅಲ್ಲಿಂದ ವಾಪಸ್ಸು ಬರುವುದರೊಳಗೆ ಶಾಸ್ತ್ರಿಗಳ ಮನೆ ಖಾಲಿ ಮಾಡಿಸಬೇಕೆಂದು ಅಂದುಕೊಂಡರು. ಅವರು ಮೀಟಿಂಗ್ ಮುಗಿಸಿಕೊಂಡು ಬಂದಾಗ ಪ್ರಮೋದ್ ಕ್ಯಾಸೆಟ್ ಹಾಕಿಕೊಂಡು ಕೇಳುತ್ತಾ ಮಲಗಿದ್ದ. ಊಟವಾಯ್ತಾ ಪ್ರಮೋದ್? ಇಲ್ಲಮ್ಮ, ಬಾ ಊಟ ಮಾಡೋಣ. ಬೇಡಮ್ಮ, ನನಗೆ ಹಸಿವಿಲ್ಲ. ಯಾಕೆ, ಅಮೃತ ಕುಡಿದಿದ್ದೀಯೇನು? ಅಮೃತ ಅಲ್ಲಮ್ಮ, ಮೆಂತ್ಯ ದೋಸೆ ತಿಂದಿದ್ದೇನೆ. ಮನೇಲಿ ಪಂಚಭಕ್ಷ್ಯ ಪರಮಾನ್ನ ಮಾಡಿದರೂ ಆ ದರಿದ್ರದವರ ಮನೆ ಹಳಸಲು ತಿಂಡಿನೇ ಇಷ್ಟ ಅಲ್ವಾ? ಇರಬಹುದು. ಪ್ರೀತಿಯಿಂದ ಹಳಸಲು ತಿಂಡಿ ಕೊಟ್ಟರು ಅದು ನನಗೆ ಪರಮಾನ್ನನೇ. ಅದು ಅಲ್ಲದೆ ಅತ್ತೆ ಕೈ ತುತ್ತು ತಿಂದು ಬೆಳೆದ ದೇಹ ಅಲ್ವಾ ಇದು. ಈಗ ದೊಡ್ಡವನಾದೆ ಅಂತ ಅವರ ಮನೆ ತಿಂಡಿ ಬಿಟ್ಟು ಬಿಡೋಕ್ಕಾಗುತ್ತದೆಯಾ? ಮಾತು ಸಾಕು, ಊಟಕ್ಕೆ ಬಾ. ಅವನು ಮಾತು ಬೆಳೆಸದೆ ಊಟಕ್ಕೆ ಎದ್ದನು. ಆ ದಿನ ರಾತ್ರಿಯೇ ಗಾಯತ್ರಿ ದೇವಿ ತಮ್ಮ ಕಸಿನ್ ಪುರುಷೋತ್ತಮ್ ಫೋನ್ ಮಾಡಿದ್ದರು. ಆತ ಒಳ್ಳೆಯ ಕಾಂಟ್ರಾಕ್ಟರ್ ಎಂದು ಹೆಸರು ಮಾಡಿದ್ದರು. ಹಲೋ, ಪುರುಷೋತ್ತಮ್ ಸ್ಪೀಕಿಂಗ್. ನಾನು ಗಾಯತ್ರಿ. ನೀನಾ? ಪ್ರಮೋದ್ ಹೇಗಿದ್ದಾನೆ? ಈಗ ಹುಷಾರಾಗಿದ್ದಾನೆ. ಅವನನ್ನು ಯಾವಾಗ ಕಳುಹಿಸಲಿ? ಯಾವಾಗಲಾದರೂ ಕಳುಹಿಸಮ್ಮ. ಅವನಿಗೊಂದು ಬಾಂಬೆ ಹುಡುಗಿಯನ್ನ ನೋಡಿ ಅಣ್ಣಯ್ಯ. ಆಗ್ಲಮ್ಮ, ನೋಡ್ತೀನಿ. ನೀನವನನ್ನು ಮೊದಲು ಇಲ್ಲಿ ಕಳುಹಿಸು. ಗಾಯತ್ರಿ ದೇವಿಗೆ ಕೊಂಚ ಸಮಾಧಾನವಾಯಿತು. ಮರುದಿನವೇ ಅವರು ಮಗನಿಗೆ ಹೇಳಿದರು, ನಿನ್ನೆ ರಾತ್ರಿ ಪುರುಷೋತ್ತಮ್ ಫೋನ್ ಮಾಡಿದ್ದ. ನಿನ್ನನ್ನು ಆದಷ್ಟು ಬೇಗ ಬಾಂಬೆಗೆ ಕಳುಹಿಸಲು ಹೇಳಿದ. ಹಾಗಾದರೆ ನಾನು ಯಾವಾಗ ಹೋಗಲಿ? ಬರುವ ಸೋಮವಾರ ಹೊರಡು. ಆಗ್ಲಮ್ಮ, ನನಗೂ ಬೇಜಾರಾಗಿದೆ. ಹೋಗಿ ಬರ್ತೇನೆ ಎಂದ. ಸೋಮವಾರಕ್ಕೆ 4 ದಿನ ಉಳಿದಿತ್ತು. ಒಂದು ದಿನ ಮಧ್ಯಾಹ್ನ 12 ಗಂಟೆಗೆ ಅವನು ಪದ್ಮಿನಿಗೆ ಫೋನ್ ಮಾಡಿದ. ಮಧ್ಯಾಹ್ನ ರಜಾ ಹಾಕಿ ಕಪಾಲಿ ಥಿಯೇಟರ್ಗೆ ಹತ್ತಿರ ಬಾ, ನಾನು ಕಾಯ್ತಿದ್ದೇನೆ. ಏನು ವಿಷಯ? ನಾನು ಈ ಸೋಮವಾರ ಬಾಂಬೆಗೆ ಹೊರಡಬೇಕು. ಭಾನುವಾರ ಬ್ಯುಸಿಯಾಗಿದ್ದೇನೆ. ಆದ್ದರಿಂದ ಇನ್ನೂ ಭೇಟಿಯಾಗಕ್ಕಾಗಲ್ಲ. ಇವತ್ತೇ ಭೇಟಿಯಾದರೆ ಒಳ್ಳೆಯದು. ಬರ್ತೀನಿ ಪ್ರಮೋದ್ ಎಂದಳು ಪದ್ಮಿನಿ. ಅವಳ ಧ್ವನಿ ಗದ್ಗದಿತವಾಗಿರುವುದನ್ನು ಗಮನಿಸಿ ಅವನ ಹೃದಯ ಭಾರವಾಯಿತು. ಅವಳು 12 ಗಂಟೆಯ ಹೊತ್ತಿಗೆ ಕಪಾಲಿ ಥಿಯೇಟರ್ ಬಳಿ ಬಂದಳು. ಇಬ್ಬರು ಕಾಮತ್ ಕೆಫೆಯಲ್ಲಿ ಊಟ ಮಾಡಿ ಕಪಾಲಿ ಥಿಯೇಟರ್ನಲ್ಲಿ ಹೊಕ್ಕರು. ಕನ್ನಡ ಸಿನಿಮಾ ಶುರುವಾಗಿ ಗಂಟೆಯಾಗಿತ್ತು. ಮೂಲೆಯೊಂದರಲ್ಲಿ ಕುಳಿತು ಮನ ಬಂದಷ್ಟು ಹರಟಿದರು. ಅವಳು ಅವನ ಭುಜಕ್ಕೆ ಒರಗಿ ಅವನ ಮಾತುಗಳನ್ನು ಕೇಳುತ್ತಾ ಮೈಮರೆತಳು. ಅವನು ಅವಳ ಬೆರಳುಗಳ ಜೊತೆ ಆಡುತ್ತಾ ತನ್ನ ದುಃಖ ದುಮ್ಮಾನ ತೋಡಿಕೊಂಡ. ಅಗಲಿಕೆ ಇಬ್ಬರಿಗೂ ಬೇಸರ ತಂದಿತ್ತು. ಬಾಂಬೆಗೆ ಹೋದ ಮೇಲೆ ಇನ್ನಾರು ತಿಂಗಳು ಬರೋದೇ ಇಲ್ವಾ? ಹಾಗೇನಿಲ್ಲ, 1-2 ಸಲ ಬರ್ತೀನಿ. ಫೋನ್ ನಂಬರ್ ಕೊಟ್ಟಿರುತ್ತೇನೆ. ಭಾನುವಾರ ಬೆಳಗ್ಗೆ 8 ಗಂಟೆ ಒಳಗೆ ಫೋನ್ ಮಾಡು. ನಂಗ್ಯಾಕೋ ಭಯವಾಗುತ್ತೆ. ಭಯ ಯಾಕೆ? ಪದ್ಮಿನಿ, ಇಲ್ಲಿಯ ವಿಚಾರಗಳನ್ನು ತಿಳಿಸಿ ಕಾಗದ ಬರಿ. ನಾನು ನಿನ್ನ ಫ್ಯಾಕ್ಟರಿ ವಿಳಾಸಕ್ಕೆ ಪತ್ರ ಬರೆಯುತ್ತೇನೆ. ನನಗೇನು ನಾನು ನಿನ್ನನ್ನು ಕಳೆದುಕೊಂಡು ಬಿಡ್ತೇನೇನೋ ಅಂತ ಹೆದರಿಕೆಯಾಗಿದೆ. ಹೆದರಿಕೆ ಯಾಕೆ ಚಿನ್ನ? ನಮ್ಮನ್ನು ಅಗಲಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅವನು ಅವಳ ಮುಂದೆಲೆಗೆ ತುಟಿಯುತ್ತಿ ಹೇಳಿದ. ನಿಮ್ಮಮ್ಮ ಒಬ್ಬರೇ ಸಾಕು ನಮ್ಮನ್ನು ಅಗಲಿಸಲು ಎಂದುಕೊಂಡಳು ಪದ್ಮಿನಿ. ಆದರೆ ಬಾಯಿ ಬಿಟ್ಟು ಹೇಳಲಿಲ್ಲ.
ಪ್ರಮೋದ್ ಸೋಮವಾರ ಹೊರಡಲು ಸಕಲ ಸಿದ್ಧತೆಯಾಯಿತು. ಭಾನುವಾರ ರಾತ್ರಿ ಪ್ರಮೋದ್ ಶಾಸ್ತ್ರಿಗಳ ಮನೆಗೆ ಹೋಗಿ ಹೇಳಿ ಬಂದ. ಗೇಟಿನವರೆಗೂ ಬಂದ ಪದ್ಮಿನಿಯ ಕೈ ಹಿಡಿದು ಮೃದುವಾಗಿ ಅಮುಕಿ ಅವಳಿಗೆ ಧೈರ್ಯ ಹೇಳಿದ. ಮರುದಿನ ಬೆಳಗ್ಗೆ 8:30 ಗಂಟೆಯ ಫ್ಲೈಟ್ಗೆ ಅವನು ಬಾಂಬೆಗೆ ಹೊರಟ. ಸಂಚಿಕೆ ಮುಂದುವರಿಯುತ್ತದೆ. ನಿರೀಕ್ಷಿಸಿ.